ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ತಪ್ತಹಾಟಕಕೇಶಾಂತರ್ಜ್ವಲತ್ಪಾವಕಲೋಚನ ವಜ್ರಾದಿಕನಕಸ್ಪರ್ಶ ದಿವ್ಯಸಿಂಹ ನಮೋऽस्तु ತೇ. ಪಾಂತು ವೋ ನರಸಿಂಹಸ್ಯ ನಕಲಂಗಲಕೋಟಿಯಃ ಹಿರಣ್ಯಕಶಿಪೋರ್ವಕ್ಷಃ ಕ್ಷೇತ್ರಾಸೃಕ್ಕರ್ದಮಾರುಣಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹ ಜಯಂತಿಯ ಅಂಗವಾಗಿ ಭಗವಂತನ ದಿವ್ಯ ಸನ್ನಿಧಾನದಲ್ಲಿ ನರಸಿಂಹ ಪುರಾಣದಲ್ಲಿ ಬಂದಿರತಕ್ಕಂತಹ ನರಸಿಂಹದೇವರ ಚರಿತ್ರೆಯನ್ನು ನಾವು ಚಿಂತನೆ ಮಾಡುತ್ತಾ ಇದ್ದೇವೆ. ಒಟ್ಟು 5 ಅಧ್ಯಾಯಗಳಲ್ಲಿ ನರಸಿಂಹದೇವರ ಅವತಾರವನ್ನು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ. ಭಗವಂತನ ಎಲ್ಲ ಅವತಾರಗಳೂ ಇದೆ ಇದರಲ್ಲಿ. ಮತ್ಸ್ಯಾವತಾರ ಇದೆ, ವರಾಹಾವತಾರ ಇದೆ, ವಾಮನಾವತಾರ ಇದೆ, ಕೂರ್ಮಾವತಾರ ಇದೆ, ನರಸಿಂಹಾವತಾರ, ರಾಮಾವತಾರ, ಎಲ್ಲ ಅವತಾರಗಳನ್ನು ನಿರೂಪಣೆ ಮಾಡುತ್ತಾರೆ ವೇದವ್ಯಾಸದೇವರು. ಅದರಲ್ಲಿ ನಿನ್ನೆ ನಾವು ನೋಡಿದ ಹಾಗೆ 40ನೇ ಅಧ್ಯಾಯದಿಂದ ಹಿಡಿದು 44ನೇ ಅಧ್ಯಾಯದ ಪರ್ಯಂತ, ಅಂದರೆ 5 ಅಧ್ಯಾಯಗಳಲ್ಲಿ ನರಸಿಂಹದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಎಲ್ಲ ಋಷಿಗಳು ಕೂಡ ಪ್ರಯಾಗ ಕ್ಷೇತ್ರದಲ್ಲಿ ಮಿಳಿತರಾದಾಗ ಭರದ್ವಾಜ ಋಷಿಗಳ ಆಶ್ರಮದಲ್ಲಿ ಇದ್ದಾಗ ಅಲ್ಲಿಗೆ ಸೂತಾಚಾರ್ಯರು ಬರುತ್ತಾರೆ. ಬಂದಿರತಕ್ಕಂಥ ಸೂತಾಚಾರ್ಯರನ್ನು ಗೌರವದಿಂದ ಆಧರಿಸಿ, ನಮಗೆ ಅನೇಕ ಪುರಾಣಗಳನ್ನು ಹೇಳಿದ್ದೀರಿ ನೀವು, ಈ ಬಾರಿ ನಮಗೆ ನರಸಿಂಹ ಪುರಾಣವನ್ನು ನಿರೂಪಣೆ ಮಾಡಿರಿ ಅಂತ ಇವರೆಲ್ಲ ಕೇಳುತ್ತಾರೆ ಋಷಿಗಳು. ಆ ಋಷಿಗಳ ಮಾತಿಗೆ ಓಗೊಟ್ಟು ಆ ಋಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಈ ನರಸಿಂಹ ಪುರಾಣವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಸೂತಾಚಾರ್ಯರು. ಅದರಲ್ಲಿ 40ನೇ ಅಧ್ಯಾಯದಲ್ಲಿ ಮಾರ್ಕಂಡೇಯ ಋಷಿಗಳು ಸಹಸ್ರಾನೀಕ ಅನ್ನತಕ್ಕಂತಹ ರಾಜನ ಪ್ರಾರ್ಥನೆಯೊಂದಿಗೆ ಈ ನರಸಿಂಹದೇವರ ಅವತಾರವನ್ನು ನಿರೂಪಣೆ ಮಾಡುತ್ತಾರೆ. ದ್ವಿತೀಯ ಪುತ್ರನಾಗಿರ್ತಕ್ಕಂತಹ ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಅಪಾರ ತಪಸ್ಸನ್ನು ಮಾಡಿದ, ಮಹಾ ಕಷ್ಟವಾದ ತಪಸ್ಸನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಈ ಹಿರಣ್ಯಕಶಿಪು ಅವಧ್ಯತ್ವ ವರವನ್ನು ಕೇಳ್ತಾ ಇದ್ದಾನೆ, ನಾನು ಯಾವುದರಿಂದ ಸಾಯಬಾರದು ಅಂತ. ಬ್ರಹ್ಮದೇವರು, ನಿಮ್ಮ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೀನಿ, ನಿನ್ನ ತಪಸ್ಸು ತುಂಬ ದೊಡ್ಡದು, ನಿನ್ನ ಕೇಳಿರೋ ವರನೂ ತುಂಬ ದೊಡ್ಡದು,
ಇಂಥ ತಪಸ್ಸು ಯಾರು ಮಾಡಿಲ್ಲ ಇದುವರೆ ತನಕ, ಇಂಥ ವರನೂ ಕೇಳಿಲ್ಲ. ಆದರೆ ನೀನು ಮಾಡಿರ್ತಕ್ಕಂಥ ತಪಸ್ಸನ್ನು ನೋಡಿ ಈ ವರವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಸರ್ವಂತೆ ಚಾಸ್ತು ದೈತ್ಯ ನೀ ಕೇಳಿದ್ದೆಲ್ಲ ನಿನಗೆ ಆಗಲಿ ತಥಾಸ್ತು ಅಂದುಬಿಟ್ಟ ಅಂತ ಹೇಳಿದ್ರು ಬ್ರಹ್ಮದೇವರು. ಬ್ರಹ್ಮದೇವರಿಂದ ವರವನ್ನು ತಗೊಂಡ ಮೇಲೆ ಹಿರಣ್ಯಕಶಿಪು ತನ್ನ ಚೇಷ್ಟೆಯನ್ನು ಶುರು ಮಾಡಿದ. ತಾನೇ ಸ್ವರ್ಗಲೋಕಕ್ಕೆ ಅಧಿಪತಿಯಾದ. ದೇವಾದಿ ದೇವತೆಗಳೆಲ್ಲ ತಲೆಮರೆಸ್ಕೊಂಡು ಭೂಮಿಯಲ್ಲಿ ಓಡೋಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಯಾರ್ಯಾರು ಯಜ್ಞವನ್ನು ಮಾಡ್ತಾ ಇದ್ರು, ಪೂಜೆಯನ್ನು ಮಾಡ್ತಾ ಇದ್ರು, ದಾನ ಧರ್ಮಗಳನ್ನು ಮಾಡ್ತಾ ಇದ್ರು, ಎಲ್ಲವನ್ನೂ ನಿಲ್ಲಿಸಿಬಿಟ್ಟ ಹಿರಣ್ಯಕಶಿಪು. ನನಗಿಂತ ಬೇರೆ ದೇವತೆಯೇ ಇಲ್ಲ, ಯಾರಾದರೂ ಆಹುತಿಯನ್ನು ಕೊಟ್ಟರೆ ನನಗೇ ಕೊಡಬೇಕು, ದಾನವನ್ನು ಕೊಟ್ಟರೆ ನನ್ನ ಹೆಸರೇಳೆ ಕೊಡಬೇಕು, ಪಿಂಡ ಪ್ರದಾನ ಮಾಡಿದರೆ ನನಗೇ ಮಾಡಬೇಕು, ಯಾವ ಕ್ರಿಯೆಯನ್ನು ಬೇರೆ ದೇವತೆಗಳಿಗೆ ಮಾಡಿಕೊಡ್ದು ಅಂತ ಕಟ್ಟುನಿಟ್ಟಾದ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಎಷ್ಟೋ ಸಾವಿರ 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 ವರ್ಷಗಳು ಕಳೆದು ಹೋದ ಮೇಲೆ ಎಲ್ಲರೂ ಕೂಡ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗ್ತಾ ಇದ್ದಾರೆ ದೇವತೆಗಳು. ಆಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಈ ದೈತ್ಯನಿಗೆ ಅಂತ್ಯಕಾಲ ಬರ್ತಾ ಇದೆ, ನೀವೆಲ್ಲ ಕ್ಷೀರ ಸಮುದ್ರಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಎಂದಾಗ ರುದ್ರದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ಕೂಡ ಶುಭ ತಿಥಿಯಲ್ಲಿ ಶುಭ ವಾರದಲ್ಲಿ ಮಂಗಳ ವಾಚನೆಯನ್ನು ಮಾಡಿ ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ ಎನ್ನೋ ಕಥೆಯನ್ನು ನಾವು ನೋಡಿದ್ವಿ ನಿನ್ನೆ. ಅಲ್ಲಿ ಶತನಾಮ ಸ್ತೋತ್ರ, ವಿಷ್ಣು ಶತನಾಮ ಸ್ತೋತ್ರ ಅಂತ ಹೇಳಿ 100 ಭಗವಂತನ ಪವಿತ್ರ ನಾಮಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂತ ನಿನ್ನೆ ನೋಡಿದ್ವಿ ನಾವು. ರುದ್ರದೇವರು ಮಾಡಿದ ಪರಮಾತ್ಮನ ಸ್ತೋತ್ರ ಇದು. ಇದರಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ, ರುದ್ರದೇವರು ನಾರಾಯಣನಿಗಿಂತ ಕಡಿಮೆ ತಾರತಮ್ಯದಲ್ಲಿ. ಕೆಲವು ಪುರಾಣಗಳಲ್ಲಿ ರುದ್ರದೇವರೇ ಮೇಲೆ ನಾರಾಯಣ ಕೆಳಗೆ ಅನ್ನೋ ಅರ್ಥವನ್ನು ನಾವು ನೋಡ್ತೀವಿ. ಆದರೆ ಈ ನರಸಿಂಹ ಪುರಾಣದಲ್ಲಿ ರುದ್ರದೇವರು ಕ್ಷೀರ ಸಮುದ್ರಕ್ಕೆ ಹೋಗಿ ಭಗವಂತನನ್ನು ಅನೇಕ ನಾಮಗಳಿಂದ ಕೊಂಡಾಡಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಿದಾಗ ರುದ್ರದೇವರು ಭಗವಂತನ ಭಕ್ತರು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಈ ಕಥೆಯನ್ನು ನಾವು ಮುಂದೆ ನೋಡೋಕ್ಕಿಂತ ಮುಂಚೆ ಇಲ್ಲಿ ರುದ್ರದೇವರು ವರ್ಣನೆ ಮಾಡಿರುವ ಭಗವಂತನ ಕೆಲವು ನಾಮಗಳನ್ನು ನಾವು ಚಿಂತನೆ ಮಾಡಿದೆವು ನಿನ್ನೆ. ಇವತ್ತು ಕೆಲವು ನಾಮಗಳನ್ನು ಚಿಂತನೆ ಮಾಡಿ ಕೇವಲ ಭಗವಂತನನ್ನು ಹೆಸರಿಡಿದು ಕರೆದು ಬಿಟ್ಟರೆ ಅಥವಾ ಅವನ ಸ್ಮರಣೆ ಮಾಡಿದ್ರೆ ಸಾಲದು. ಆ ಶಬ್ದಗಳೆಲ್ಲ ಭಗವಂತನಿಗೆ ಯಾತಕ್ಕೆ ಹೋಗುತ್ತೆ, ಯಾಕೆ ಭಗವಂತ ಆ ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ ಅನ್ನೋದನ್ನು ಅವಶ್ಯವಾಗಿ ತಿಳ್ಕೋಬೇಕು. ಅರ್ಥಾತ್ ಆ ಶಬ್ದಗಳಿಗೆ ಏನು ಅರ್ಥ. ಕೆಲವು ಶಬ್ದಗಳಿಗೆ ಬೇಗ ಅರ್ಥ ಆಗಿಬಿಡುತ್ತೆ ನಮಗೆ, ಆದರೆ ಕೆಲವು ಶಬ್ದಗಳು ನಮಗೆ ತುಂಬ ಕಷ್ಟ ಆಗತ್ತೆ. ಆದ್ದರಿಂದ ಈ ಸಹಸ್ರ ಅಥವಾ ಈ ಶತನಾಮದಲ್ಲಿ ಬಂದಿರತಕ್ಕಂತಹ ಕೆಲವು ಹೆಸರುಗಳನ್ನು ಇವತ್ತು ಚಿಂತನೆ ಮಾಡಿ ನಾಳಿನೇ ದಿವಸ ಈ ಹಿರಣ್ಯಕಶಿಪುವಿನ ಕಥೆಯನ್ನು ಮುಂದುವರಿಸೋಣ. ಇಲ್ಲಿ ರುದ್ರದೇವರು ಭಗವಂತನಿಗೆ ಸೂರ್ಯ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಂದರೆ ನಾರಾಯಣನನ್ನು ಕೊಂಡಾಡುವಾಗ ಇಲ್ಲಿ ವೈಕುಂಠ ಪುಂಡರೀಕಾಕ್ಷ ಕೃಷ್ಣ ಸೂರ್ಯ ಸುರಾರ್ಚಿತ ಅಂತ ಒಂದು ಶಬ್ದ ಇದೆ. ಇಷ್ಟು ಅದರಲ್ಲಿ ಪುಂಡರೀಕಾಕ್ಷ ಅಂದರೆ ಕಮಲದಂತೆ ಕಣ್ಣುಳ್ಳವನು ಅಂತ ಅರ್ಥ. ಕೃಷ್ಣ ಅಂದರೆ ಎಲ್ಲರನ್ನ ತನ್ನ ಕಡೆ ಸೆಳೆಯೋನು ಅಂತ ಅರ್ಥ. ಭಗವಂತನಿಗೆ ಸೂರ್ಯ ಅಂತ ಕರೆದು ಬಿಟ್ಟಿದ್ದಾರೆ ಇಲ್ಲಿ. ಯಾಕೆ ಭಗವಂತನಿಗೆ ಸೂರ್ಯ ಅಂತ ಕರೀತಾರೆ ಅಂತ ನಾವು ಗಮನಿಸಿದಾಗ ರಾಘವೇಂದ್ರ ಸ್ವಾಮಿಗಳು ಈಶಾವಾಸ್ಯ ಉಪನಿಷತ್ ಖಂಡಾರ್ಥ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರ ಸನ್ನಿಧಾನದಲ್ಲೇ ನಾವು ಪ್ರವಚನ ಮಾಡ್ತಾ ಇರೋದರಿಂದ ಅವರ ಉಪಕಾರವನ್ನು ಕೂಡ ಸ್ಮರಣೆ ಮಾಡೋದು ಅಷ್ಟೇ ಕರ್ತವ್ಯ ನಮ್ಮದು.
ರಾಘವೇಂದ್ರ ಸ್ವಾಮಿಗಳು ಈಶಾವಾಸ್ಯ ಉಪನಿಷತ್ತಿಗೆ ಖಂಡಾರ್ಥವನ್ನು ಬರೆಯುವಾಗ ಅಲ್ಲಿ ಸೂರ್ಯ ಅಂತ ಒಂದು ಶಬ್ದ ಬಂದಿದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಆ ಸೂರ್ಯ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳು ಸೂರಿಗಮ್ಯತ್ವಾತ್ ಸೂರ್ಯ ಉಚ್ಯತೆ ಅಂತ ಬರೀತಾರೆ. ಭಗವಂತನಿಗೆ ಸೂರ್ಯ ಅಂತ ಯಾಕೆ ಕರೀತಾರೆ ಅಂದರೆ ಸೂರಿ ಪ್ಲಸ್ ಯ, ಸೂರಿ ಪ್ಲಸ್ ಯ ಎರಡು ಸೇರಿಕೊಂಡು ಸೂರ್ಯ ಆಗಿದೆ. ಸೂರಿ ಅಂದರೆ ಜ್ಞಾನಿಗಳು, ಯಾ ಅಂದರೆ ಹೊಂದೋನು ಅಂತ ಅರ್ಥ. ಜ್ಞಾನಿಗಳಿಂದ ಹೊಂದಲ್ಪಡುವವನಾದ್ದರಿಂದ ಇವನಿಗೆ ಸೂರ್ಯ ಅಂತ ಕರೀತಾರೆ ನಾರಾಯಣ ದೇವರಿಗೆ. ಸೂರಿ ಅಂದರೆ ದೊಡ್ಡ ದೊಡ್ಡ ಬ್ರಹ್ಮಾದಿ ಜ್ಞಾನಿಗಳು, ಅವರಿಂದ ಹೊಂದಲ್ಪಡುವವನು ಅಂದರೆ ಅವರು ಇವನ್ನ ಹೊಂದುತ್ತಾರೆ. ಜ್ಞಾನಿಗಳಿಂದ ಹೊಂದಲ್ಪಡುವವನಾದ್ದರಿಂದ ಭಗವಂತನಿಗೆ ಸೂರ್ಯ ಅಂತ ಕರೀತಾರೆ. ಜ್ಞಾನಿಗಮ್ಯತ್ವಾತ್ ಸೂರ್ಯ. ಆಮೇಲೆ ಭಗವಂತನಿಗೆ ವಾಮನ ಅಂತ ಒಂದು ಹೆಸರಿದೆ, ನಿಮಗೆ ಅದೆಲ್ಲ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಭಗವಂತನಿಗೆ ವಾಮನ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಈ ವಾಮನ ಶಬ್ದ ಇದೆಯಲ್ಲ, ಇದು ಭಗವಂತನದು ಒಂದು ಅವತಾರ ಇದೆ. ಭಗವಂತನಿಗೇನೋ ಒಂದು ಅವತಾರ ಇದೆ, ಆದ್ದರಿಂದ ನಾವು ಅವನನ್ನು ವಾಮನ ಅಂತ ಕರೆದು ಬಿಟ್ವಿ. ಆದರೆ ವಾಮನ ಶಬ್ದಕ್ಕೆ ಸುಂದರ ಅರ್ಥವನ್ನು ಶ್ರೀಮದ್ ಆಚಾರ್ಯರು ಬರೀತಾರೆ. ವಾಮ ಅಂದರೆ ಸಂಸ್ಕೃತದಲ್ಲಿ ಸೌಂದರ್ಯ. ವಾಮ ಶಬ್ದಕ್ಕೆ ಸೌಂದರ್ಯ ಅಂತ ಅರ್ಥ. ಈ ಹೆಣ್ಣು ಮಕ್ಕಳಲ್ಲಿ ಇದ್ದು ಭಗವಂತ ಈ ಸೌಂದರ್ಯವನ್ನು ತಂದುಕೊಡ್ತಾನೆ ಅವರಿಗೆ. ಅದಕ್ಕೆ ಭಗವಂತನಿಗೆ ವಾಮನ. ನ ಅಂದರೆ ಸಂಸ್ಕೃತದಲ್ಲಿ ತಂದುಕೊಡೋದು ಅಂತ ಅರ್ಥ. ವಾಮ ಅಂದರೆ ಸೌಂದರ್ಯ. ಆ ಸೌಂದರ್ಯವನ್ನು ನಯತಿ, ಹೆಣ್ಣು ಮಕ್ಕಳ ಕಣ್ಣಿನಲ್ಲಿ ಇದ್ದು ಹೆಣ್ಣು ಮಕ್ಕಳಿಗೆ ಸೌಂದರ್ಯವನ್ನು ತಂದುಕೊಡ್ತಾನಾದ್ದರಿಂದ ಭಗವಂತನಿಗೆ ವಾಮನ ಅಂತ ಹೆಸರು. ಅಥವಾ ವಾಮ ಅಂದರೆ ಸಂಸ್ಕೃತದಲ್ಲಿ ಶುಭ ಅಂತ ಅರ್ಥ, ಮಂಗಳ ಅಂತ ಅರ್ಥ. ಮಂಗಳವಾದ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಇವರನ್ನೆಲ್ಲ ನಯತಿ. ನಯತಿ ಅಂದರೆ ಒಯ್ಯೋದು ಅಂತ, ಕರ್ಕೊಂಡು ಹೋಗೋದು ಅಂತ ಅರ್ಥ. ಇನ್ನೊಂದು ಅಂದರೆ ಯಾರು ಯಾವಾಗಲೂ ಕೂಡ ಶುಭ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ, ಯಾರು ಯಾವಾಗಲೂ ಕೂಡ ಶುಭ ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ಅವರನ್ನು ಸ್ವರ್ಗ ಲೋಕಕ್ಕೆ, ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಭಗವಂತನಿಗೆ ವಾಮನ ಅಂತ ಬರೀತಾರೆ. ಇದೆಲ್ಲ ವ್ಯಾಖ್ಯಾನವನ್ನು ವಿಶ್ವಪತಿ ತೀರ್ಥರು ಅಂತ ಮಹಾನುಭಾವರು ದ್ವಾದಶ ಸ್ತೋತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಬರೆದಿದ್ದಾರೆ. ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶ್ಯಾಮನ ಸಾನೋ ಅಂತ ಶ್ರೀಮದಾಚಾರ್ಯರು ಬರೆದಿದ್ದಾರೆ. ಆ ವಾಮನ ಶಬ್ದಕ್ಕೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಇಷ್ಟು ಅರ್ಥವನ್ನು ಅವರು ಬರೀತಾರೆ ವಿಶ್ವಪತಿ ತೀರ್ಥರು. ವಾಮ ಅಂದರೆ ಶುಭ. ಆ ಶುಭ ಕಾರ್ಯದಲ್ಲಿ ರತರಾದವ್ರನ್ನ ನಯತಿ, ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಭಗವಂತನಿಗೆ ವಾಮನ ಅಂತ ಹೆಸರು. ಸ್ವರ್ಗಾದಿ ಲೋಕಗಳಿಗೆ ಕರ್ಕೊಂಡು ಹೋಗ್ತಾನೆ, ಆದ್ದರಿಂದ ವಾಮನ ಅಂತ ಹೆಸರು. ಅಥವಾ ವಾಮ ಅಂದರೆ ಕೆಟ್ಟ ಕಾರ್ಯ ಅಂತ ಇನ್ನೊಂದು ಹೆಸರು. ಈ ವಾಮಾಚಾರ ಅಂತೆಲ್ಲ ಕರೀತಾರೆ ನೋಡ್ರಿ. ಅಂದರೆ ಮಾಟ ಮದ್ದು ಎಲ್ಲ ಮಾಡಿಸ್ತಾರಲ್ಲ, ಇದಕ್ಕೆ ವಾಮ ಅಂತ ಕರೀತಾರೆ. ಈ ವಾಮ ಅಂದರೆ ಕೆಟ್ಟ ಕಾರ್ಯ ಮಾಡುವವರನ್ನು ನಯತಿ, ಅಂಧಂತಮಸ್ಸಿಗೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಭಗವಂತನಿಗೆ ವಾಮನ ಅಂತ ಹೆಸರು. ಅಥವಾ ವಾಮ ಅಂದರೆ ರುದ್ರದೇವರು ಅಂತಲೇ ಹೆಸರು, ಅವ್ರದ್ದೇ ಅದು ಹೆಸರು. ಈಗ ರುದ್ರದೇವರೇ ಭಗವಂತನನ್ನು ವಾಮನ ಅಂತ ಸ್ತೋತ್ರ ಮಾಡಿದ್ದಾರೆ ಇಲ್ಲಿ. ಈ ವಾಮನ ಅಂದರೆ ಏನಪ್ಪ ಅಂದರೆ, ವಾಮ ಅನ್ನೋದಕ್ಕೆ ರುದ್ರದೇವರು ಅಂತ ಹೆಸರು. ಯಾಕೆ ಅಂದರೆ ರುದ್ರದೇವರಿಗೆ ವಾಮದೇವ ಅಂತ ಒಂದು ಹೆಸರಿದೆ. ವಾಮದೇವ ಅಂತ ರುದ್ರದೇವರಿಗೆ ಹೆಸರಿರೋದರಿಂದ ವಾಮ ಅಂದರೆ ರುದ್ರದೇವರು ಅಂತ ಅರ್ಥ. ಆ ರುದ್ರದೇವರನ್ನು ನ ಅಂದರೆ ಕರ್ಕೊಂಡು ಹೋಗೋದು ಅಂತ ಸಂಸ್ಕೃತದಲ್ಲಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತ? ಈ ರುದ್ರದೇವರನ್ನು ಮುಂದಿನ ಕಲ್ಪದಲ್ಲಿ
ಶೇಷ ಪದವಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಅಂದರೆ ಇವತ್ತು ಈಗ ರುದ್ರದೇವರಾಗಿರೋರೆ ಮುಂದಿನ ಬ್ರಹ್ಮಕಲ್ಪದಲ್ಲಿ ಶೇಷದೇವರಾಗುತ್ತಾರೆ. ಅಂದರೆ ವಾಮ ಅಂದರೆ ರುದ್ರದೇವರನ್ನು ಶೇಷ ಪದವಿಗೆ ನಯತಿ ಕರ್ಕೊಂಡು ಹೋಗ್ತಾನೆ. ಆ ಶೇಷ ಪದವಿಯಲ್ಲಿರ್ತಕ್ಕಂಥ ರುದ್ರದೇವರನ್ನು ತದನಂತರದಲ್ಲಿ ನಯತಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಅರ್ಥದಲ್ಲಿ ವಾಮನ ರುದ್ರದೇವರನ್ನು ಶೇಷ ಪದವಿಗೆ ಕರೆದುಕೊಂಡು ಹೋಗುವವನು. ಆ ಶೇಷದೇವರನ್ನು ಅವರ ಸಾಧನೆ ಆದ ಮೇಲೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವನು ಅನ್ನೋ ಅರ್ಥದಲ್ಲಿ ಭಗವಂತನಿಗೆ ವಾಮನ ಅಂತ ಕರೀತಾರೆ. ಅಥವಾ ಸಂಸ್ಕೃತದಲ್ಲಿ ವಾಮ ಅಂದರೆ ಕುಳ್ಳು ಅಂತ ಇನ್ನೊಂದು ಅರ್ಥ ಇದೆ. ವಾಮನ ಅಂದರೆ ಹರಸ್ವತ್ವಾತ್, ಚಿಕ್ಕ ಬ್ರಹ್ಮಚಾರಿಯ ವೇಷದಲ್ಲಿ ಇದ್ದದ್ದರಿಂದ ಭಗವಂತನಿಗೆ ವಾಮನ ಅಂತ ಕರೀತಾರೆ ಅಂತ ಅನೇಕ ಅರ್ಥಗಳನ್ನು ವಿಶ್ವಪತಿ ತೀರ್ಥರು ಬರೀತಾರೆ. ಆ ಎಲ್ಲ ಅರ್ಥವನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ರುದ್ರದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ವಾಮನೋ ದುಷ್ಟದಮನಃ ಗೋವಿಂದೋ ಗೋಪವಲ್ಲಭಃ ಭಕ್ತಿಪ್ರಿಯೋಚ್ಯುತ ಸತ್ಯ ಸತ್ಯಕೀರ್ತಿ ಧ್ರುವ ಶುಚಿ. ಭಗವಂತನಿಗೆ ಶುಚಿ ಅಂತ ಹೆಸರು. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಶುಚಿ ಅಂದರೆ ಪವಿತ್ರ ಅಂತ ಅರ್ಥ. ಕನ್ನಡದಲ್ಲಿ ಶುಚಿ ಅಂದರೆ ಕ್ಲೀನ್ ಅನ್ನೋ ಅರ್ಥದಲ್ಲಿದೆ. ಶುಚಿಯಾಗಿಟ್ಕೊಳ್ಳಿ, ನಿಮ್ಮ ಪ್ರಿಮಿಸಿಸನ್ನು ಶುಚಿಯಾಗಿ ಇಟ್ಕೊಳ್ಳಿ ಅಂದರೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಅರ್ಥ. ಕನ್ನಡದಲ್ಲಿ ಶುಚಿ ಶಬ್ದಕ್ಕೆ ಕ್ಲೀನ್ ಅನ್ನೋ ಅರ್ಥದಲ್ಲಿದೆ. ಶಾಸ್ತ್ರದಲ್ಲಿ ಶುಚಿ ಶಬ್ದಕ್ಕೆ ಹೋಲಿ ಅನ್ನೋ ಅರ್ಥದಲ್ಲಿದೆ, ಪವಿತ್ರ ಅನ್ನೋ ಅರ್ಥದಲ್ಲಿದೆ. ವಾಯುದೇವರಿಗೆ ಶುಚಿ ಅಂತ ಹೆಸರು. ಯಾಕೆ ಅಂದರೆ ಅವರು ಪರಮ ಪವಿತ್ರರು. ಅವರು ಯಾವ ದೈತ್ಯರೂ ಕೂಡ ಅವರನ್ನು ಮುಟ್ಟಕ್ಕಾಗೋದಿಲ್ಲ, ಯಾವ ದೈತ್ಯರೂ ಕೂಡ ಅವರನ್ನು ಮುಟ್ಟಿ ಅಪವಿತ್ರ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವರಿಗೆ ಪವಮಾನ ಅಂತ ಹೆಸರು. ಪವಮಾನ ಅಂದರೆ ಸಂಸ್ಕೃತದಲ್ಲಿ ಪವಿತ್ರ ಅಂತ ಅರ್ಥ. ಪವನ, ಪವಿತ್ರ, ಪವಮಾನ ಎಲ್ಲ ಶಬ್ದಗಳು ಕೂಡ ಅವರು ಪವಿತ್ರ ಅಂತ ತೋರಿಸ್ತಾ ಇದೆ. ಅಲ್ಲಿಗೆ ಶುಚಿ ಅನ್ನೋದು ವಾಯುದೇವರಿಗೆ ಹೆಸರು. ಇಂತಹ ಶುಚಿತ್ವವನ್ನು ವಾಯುದೇವರಿಗೆ ತಂದುಕೊಟ್ಟಿರೋದ್ರಿಂದ ಭಗವಂತನಿಗೆ ಪವಿತ್ರವಾಗಿರೋದ್ರಿಂದ ಅವನಿಗೆ ಶುಚಿ ಅಂತ ಹೆಸರು. ಶುಚಿ ಪರಮ ಪವಿತ್ರ. ಲೋಕದಲ್ಲಿ ಪವಿತ್ರವಾದ ವಸ್ತುಗಳು ಅನೇಕ ಇದೆ, ಆದರೆ ಆ ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರತೆಯನ್ನು ತಂದುಕೊಟ್ಟಿರೋದ್ರಿಂದ ಭಗವಂತನಿಗೆ ಶುಚಿ ಅಂತ ಕರೀತಾರೆ. ಅಂತಹ ಶುಚಿ ಶಬ್ದವಾದ್ಯನಾಗಿರ್ತಕ್ಕಂತಹ ಈ ಭಗವಂತನನ್ನು ನಾನು ಸ್ತೋತ್ರ ಮಾಡ್ತೀನಿ ಎಂಬುದಾಗಿ ರುದ್ರದೇವರು ಭಗವಂತನಿಗೆ ಶುಚಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಭೂತಾವಾಸೋ ಗುಹಾವಾಸ ಶ್ರೀನಿವಾಸ ಶ್ರಿಯಃಪತಿ ತಪೋವಾಸೋ ದಮೋವಾಸ ಸತ್ಯವಾಸ ಸನಾತನಃ. ಈ ಭಗವಂತನಿಗೆ ಭೂತಾವಾಸ, ಸಕಲ ಜೀವರ ಹೃದಯದಲ್ಲಿ ಇರೋದರಿಂದ ಇವನಿಗೆ ಭೂತಾವಾಸ ಅಂತ ಕರೀತಾರೆ. ಗುಹಾವಾಸ ಅಂದರೆ ನಮ್ಮ ಹೃದಯದಲ್ಲಿ ಒಂದು ಗುಹೆ ಇದೆ. ಅಂದರೆ ಹೃದಯನೇ ಒಂದು ಗುಹೆ. ಗುಹೆಯಲ್ಲಿ ಹೆಂಗೆ ಒಂದು ಜಾಗ ಇರುತ್ತೋ ನಮ್ಮ ಹೃದಯದಲ್ಲಿ ಒಳಗಡೆ ಒಂದು ಜಾಗ ಇದೆ, ಆಕಾಶ ಅಂತ ಕರೀತಾರೆ. ಆ ಹೃದಯ ಗುಹೆಯಲ್ಲಿ ಇರೋದರಿಂದ ಭಗವಂತನಿಗೆ ಗುಹಾವಾಸ ಅಂತ ಕರೀತಾರೆ. ಇನ್ನು ಭಗವಂತನಿಗೆ ತಪೋವಾಸ ಅಂತ ಇನ್ನೊಂದು ಹೆಸರು. ಶ್ರೀನಿವಾಸ ಶ್ರಿಯಃಪತಿ. ತಪೋವಾಸ ಅಂದ್ರೇನು? ಭೂತಾವಾಸ ಅಂದರೆ ಆಯಿತು, ಗುಹಾವಾಸ ಅಂದರೆ ಗೊತ್ತಾಯಿತು, ಶ್ರೀನಿವಾಸ ಅಂದರೆ ಗೊತ್ತಾಯಿತು. ಲಕ್ಷ್ಮೀದೇವಿಯಲ್ಲಿ ಇರುವವನು ಅಥವಾ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿರೋದರಿಂದ ಭಗವಂತನಿಗೆ ಶ್ರೀನಿವಾಸ ಅಂತ ಕರೀತಾರೆ. ತಪೋವಾಸ ಅಂದ್ರೇನು? ಭಗವಂತನಿಗೆ ತಪೋವಾಸ ದಮೋವಾಸ ಅಂತ ಎರಡು ಹೆಸರಿದೆ. ತಪೋವಾಸ ಮತ್ತು ದಮೋವಾಸ ಅಂದ್ರೇನು ಅಂತ ಕೇಳಿದ್ರೆ ಅದಕ್ಕೆ ಅರ್ಥವನ್ನು ಬರೀತಾರೆ. ತಪ ಅಂದರೆ
ಯಾವಾಗಲೂ ಕೂಡ ಧ್ಯಾನ ಮಾಡ್ತಾರಲ್ಲ ಇವರಿಗೆ ತಪ ಅಂದರೆ ತಪಸ್ಸು. ಯಾವಾಗಲೂ ಧ್ಯಾನ ಯಾರು ಮಾಡ್ತಾ ಇರ್ತಾರೆ ಇವರಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಧಾನ ಇಡ್ತಾರಂತೆ. ಅದಕ್ಕೆ ಇವನಿಗೆ ತಪೋವಾಸ ಅಂತ ಕರೀತಾರೆ. ಅಂದ್ರೇನು ಅಂದರೆ ಯಾವಾಗಲೂ ಕೂಡ ತನ್ನನ್ನು ಚಿಂತಿಸುವವರ ಒಳಗಡೆ ಭಗವಂತ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ. ದಮೋವಾಸ ಅಂದರೆ ದಮ ಅಂದರೆ ಇಂದ್ರಿಯ ನಿಗ್ರಹ. ಯಾರು ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆಲ್ಲ ದಮ ಅಂದರೆ ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹ ಇರುವವರ ಒಳಗಡೆ ವಿಶೇಷವಾಗಿ ಭಗವಂತ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಆದ್ದರಿಂದ ಭಗವಂತನಿಗೆ ದಮೋವಾಸ ಅಂತ ಕರೀತಾರೆ. ಭಗವಂತನಿಗೆ ಸತ್ಯವಾಸ ಅಂತ ಇನ್ನೊಂದು ಹೆಸರು. ಸತ್ಯವಾಸ ಅಂದ್ರೇನು ಅಂದರೆ ಸಂಸ್ಕೃತದಲ್ಲಿ ಸತ್ಯ ಶಬ್ದಕ್ಕೆ ಶಾಸ್ತ್ರದಲ್ಲಿ ವೇದಗಳು ಅಂತ ಅರ್ಥ. ಸತ್ಯ ಶಬ್ದಕ್ಕೆ ವೇದ ಅಂತ ಒಂದು ಅರ್ಥ ಇದೆ. ಈ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಗರ್ಭಸ್ತುತಿ ಅಂತ ಇದೆ. ಆ ಗರ್ಭಸ್ತುತಿಯಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ, ತ್ರಿಸತ್ಯಂ ಅನ್ನೋ ಕಡೆ 3 ವೇದಗಳು ಅಂತ ಅರ್ಥ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಅದರಿಂದ ಸತ್ಯ ಶಬ್ದಕ್ಕೆ ವೇದ ಅಂತ ಹೆಸರು. ಸತ್ಯವಾಸ ಅಂದರೆ ವೇದಗಳಲ್ಲಿ ಯಾವಾಗಲೂ ಭಗವಂತ ಸನ್ನಿಧಾನ ಇಟ್ಟಿರ್ತಾನೆ. ಅಂದರೆ ವೇದಗಳಲ್ಲಿ ಅವನನ್ನು ವರ್ಣನೆ ಮಾಡುವ ವೇದಗಳಲ್ಲಿ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಅಂದರೆ ಆ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನ ವಿಶೇಷ ಸನ್ನಿಧಾನ ವೇದಗಳಲ್ಲಿದೆ ಅಂತ ಅರ್ಥ. ಇಂತಹ ವೇದದಲ್ಲಿ ಇರೋದರಿಂದ ಭಗವಂತನಿಗೆ ಸತ್ಯವಾಸ ಅಂತ ಕರೀತಾರೆ. ಅಥವಾ ಸತ್ಯ ಶಬ್ದಕ್ಕೆ ವಾಯುದೇವರು ಅಂತ ಒಂದು ಹೆಸರಿದೆ. ಸತ್ಯೋ ವಾಯುರುಚ್ಯತೆ, ಸದಿತಿ ವಾಯುರುಚ್ಯತೆ ಅಂತ ಇರೋದರಿಂದ ಸತ್ಯ ಶಬ್ದಕ್ಕೆ ವಾಯು ಅಂತ ಅರ್ಥ. ಆ ವಾಯುದೇವರ ಒಳಗಡೆ ಯಾವಾಗಲೂ ಭಗವಂತ ವಾಸ ಮಾಡ್ತಾ ಇರ್ತಾನೆ. ಆದ್ದರಿಂದ ಭಗವಂತನಿಗೆ ಸತ್ಯವಾಸ ಅಂತ ಕರೀತಾರೆ. ಮಹೇಶ್ವರ ಅಂದರೆ ಎಲ್ಲರಿಗೂ ನಿಯಾಮಕ ಭಗವಂತ. ಈಶ್ವರ ಅಂದರೆ ನಿಯಾಮಕ. ಆ ಎಲ್ಲ ನಿಯಾಮಕರಿಗಿಂತ ಮುಖ್ಯ ನಿಯಾಮಕ. ಆದ್ದರಿಂದ ಹೆದ್ದೈವ ಅಂತ ಕರೀತಾರೆ. ಹರಿಕಥಾಮೃತಸಾರದಲ್ಲಿ ಹೆದ್ದೈವ ಇವ ಅಂತಾರೆ. ಈ ಹೆದ್ದೈವ ಅನ್ನತಕ್ಕಂಥ ಶಬ್ದವನ್ನು ಮಹೇಶ್ವರ ಅನ್ನೋದು ಕರೀತಾ ಇದೆ. ಭಗವಂತನಿಗೆ ಈ ಎಲ್ಲ ಉತ್ಕೃಷ್ಟವಾದ ಹೆಸರುಗಳನ್ನು ಅಲ್ಲಿ ನಿರೂಪಣೆ ಮಾಡಿ ತೋರಿಸ್ತಾರೆ. ಶಂಕರ ಅಂತ ಒಂದು ಹೆಸರು ಭಗವಂತನಿಗೆ. ನಾವೆಲ್ಲ ಶಂಕರ ಅನ್ನೋದು ರುದ್ರದೇವರ ಹೆಸರು ಅಂತ ತಿಳ್ಕೊಂಡಿದ್ದೀವಿ. ಅದು ರುದ್ರದೇವರ ಹೆಸರು ಅಷ್ಟೇ ಅಲ್ಲ, ಅದು ಭಗವಂತನ ಹೆಸರು. ಅದು ಶಂಕರ. ಇಲ್ಲೊಂದು ಸ್ತೋತ್ರ ಇದೆ, ಶಾಂತಃ ಶಾಂತಿಕರಃ ಶಾಸ್ತಾ ಶಂಕರಃ ಶಂತನುಸ್ತುತಃ. ಭಗವಂತನಿಗೆ ಶಂಕರ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಬಂದಾಗ ಸಂಸ್ಕೃತದಲ್ಲಿ ಶಂ ಅಂದರೆ ಸುಖ ಅಂತ ಅರ್ಥ. ಶಂ ಶಬ್ದಕ್ಕೆ ಸುಖ, ಕರ ಅಂದರೆ ಉಂಟು ಮಾಡುವವನು, ಶಾಶ್ವತವಾದ ಸುಖವನ್ನು ಉಂಟು ಮಾಡುವವನು. ಮೋಕ್ಷದಲ್ಲಿ ನಮಗೆ ಶಾಶ್ವತವಾದ ನಾಶವಾಗದ ಸುಖವನ್ನು ಉಂಟು ಮಾಡುವವನಾದ್ದರಿಂದ ಭಗವಂತನಿಗೆ ಶಂಕರ ಅಂತ ಕರೀತಾರೆ. ಆಮೇಲೆ ಭಗವಂತನಿಗೆ ಶಾಸ್ತ ಅಂತ ಕರೀತಾರೆ. ಶಾಸ್ತ ಅಂದರೆ ಸಂಸ್ಕೃತದಲ್ಲಿ ಶಾಸನ ಮಾಡುವವನು, ದುಷ್ಟರನ್ನು ದಮನ ಮಾಡುವವನು ಅನ್ನೋ ಅರ್ಥದಲ್ಲಿ ಭಗವಂತನಿಗೆ ಶಾಸ್ತ ಅಂತ ಕರೀತಾರೆ. ಅಪ್ರಮೇಯ, ಭಗವಂತನಿಗೆ ಅಪ್ರಮೇಯ ಅಂತ ಒಂದು ಹೆಸರಿದೆ. ಅನಂತಾಯ ಅಪ್ರಮೇಯಾಯ ನಮಸ್ತೆ ಗರುಡಧ್ವಜ. ಭಗವಂತನಿಗೆ ಅಪ್ರಮೇಯ ಅಂತ ಯಾಕೆ ಕರೀತಾರೆ ಅಂದರೆ ಅವನನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾರ ಕೈಲೂ ಆಗೋದಿಲ್ಲ. ಅಂದರೆ ಭಗವಂತನನ್ನು ಸಂಪೂರ್ಣವಾಗಿ ತಿಳಿಯಲು ಯಾರ ಕೈಯಲ್ಲೂ ಆಗೋದಿಲ್ಲ. ಆದ್ದರಿಂದ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅವನಿಗೆ ಅಪ್ರಮೇಯ ಅಂತ ಕರೀತಾರೆ. ಪ್ರಮೇಯ ಅಂದರೆ ಪೂರ್ತಿ ತಿಳ್ಕೊಳ್ಳೋಕ್ಕಾಗೋ ವಸ್ತುವಿಗೆ ಪ್ರಮೇಯ ಅಂತ ಕರೀತಾರೆ. ಯಾವ ವಸ್ತುವನ್ನು ಸಂಪೂರ್ಣವಾಗಿ ತಿಳಿಯೋಕ್ಕಾಗೋದಿಲ್ಲ ಈ ವಸ್ತುವಿಗೆ ಅಪ್ರಮೇಯ ಅಂತ ಕರೀತಾರೆ. ಆದ್ದರಿಂದ ಭಗವಂತನನ್ನು ಅಪ್ರಮೇಯ, ನಿನ್ನನ್ನು ಪೂರ್ತಿ ಯಾರೂ ಕೂಡ ತಿಳಿಯೋಕ್ಕೆ ಆಗೋದಿಲ್ಲ ಅಂತ
ಸುಂದರವಾದ ಹೆಸರುಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಭಗವಂತನಿಗೆ ಕೀರ್ತಿದ, ಕೀರ್ತಿನಾಶನ ಅಂತ ಎರಡು ಹೆಸರು. ಕೀರ್ತಿದ ಅಂದರೆ ಕೀರ್ತಿಯನ್ನು ಕೊಡುವವನು, ಕೀರ್ತಿಯನ್ನು ಕೊಡುವವನಾದ್ದರಿಂದ ಕೀರ್ತಿದ ಅಂತ ಕರೀತಾರೆ. ಆದರೆ ದುಷ್ಟರ ಕೀರ್ತಿಯನ್ನು ನಾಶ ಮಾಡೋನಾದ್ದರಿಂದ ಭಗವಂತನಿಗೆ ಕೀರ್ತಿನಾಶನ ಅಂತ ಕರೀತಾರೆ. ಭಗವಂತ ಸಜ್ಜನರ ಕೀರ್ತಿಯನ್ನು ಕೊಡ್ತಾನೆ, ಸಜ್ಜನರಿಗೆ ಕೀರ್ತಿಯನ್ನು ಕೊಡ್ತಾನೆ, ಆದ್ದರಿಂದ ಭಗವಂತನಿಗೆ ಕೀರ್ತಿದ ಅಂತ ಹೆಸರು. ದುಷ್ಟ ಜನರ ಕೀರ್ತಿಯನ್ನು ನಾಶ ಮಾಡ್ತಾನೆ, ಆದ್ದರಿಂದ ಭಗವಂತನಿಗೆ ಕೀರ್ತಿನಾಶನ ಅಂತ ಕರೀತಾರೆ. ಇದೆಲ್ಲವನ್ನು ನಾವು ಈ ರುದ್ರದೇವರು ಮನಸ್ಸಿನಲ್ಲಿ ಈ ಅರ್ಥವನ್ನು ಇಟ್ಟುಕೊಂಡು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳ್ಕೊಂಡಾಗ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಸ್ತೋತ್ರಗಳನ್ನು ಪ್ರತಿದಿನ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳಿ ಕಡೆಗೆ ನಮೋ ದೇವಾದಿದೇವಾಯ ವಿಷ್ಣವೇ ಶಾಶ್ವತಾಯ ಚ ಇತ್ಯೇತೈನಾಮಭಿರ್ದಿವ್ಯೈಃ ಸಂಸ್ತುತೋ ಮಧುಸೂದನಃ. ನಿನ್ನೆ ಈ ಕಥೆಯನ್ನು ನೋಡಿದ್ವಿ ನಾವು. ರುದ್ರದೇವರು ಯಾವಾಗ ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೋ ಆಗ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಇವರೆಲ್ಲ ಕೇಳಿದ್ರು, ಯಾಕೆ ನೀವೆಲ್ಲ ಸ್ತೋತ್ರ ಮಾಡಿದ್ದು ಅಂದಾಗ, ನಿನಗೆ ಗೊತ್ತು ಸ್ವಾಮಿ, ತ್ವಮೇವ ಜಾನಾಸಿ ಹರೇ ಕಿಂ ತಸ್ಮಾತ್ ಪೃಚ್ಛಸಿ, ಎಲ್ಲವೂ ನಿನಗೇ ಗೊತ್ತಿದೆ, ನಮ್ಮನ್ನು ಯಾಕೆ ನೀನು ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಆಗ ಭಗವಂತ ಹೇಳ್ತಾನೆ, ಯುಷ್ಮದಾಗಮನಂ ಸರ್ವಂ ಜಾನಾಮಿ ಅಸುರಸೂದನ. ನೀವು ಯಾತಕ್ಕೋಸ್ಕರ ಈ ಪ್ರಶ್ನೆಯನ್ನು ಮಾಡಿದ್ದೀರಾ, ನನ್ನನ್ನು ಸ್ತೋತ್ರ ಮಾಡಿದ್ದೀರಾ, ನಮಗೆ ಗೊತ್ತಿದೆ. ಆದ್ದರಿಂದ ಹಿರಣ್ಯಕವಿನಾಶಾರ್ಥಂ ಸ್ತುತೋಹಂ ಶಂಕರೇಣತು. ಈ ಹಿರಣ್ಯಕಶಿಪು ನಾಶ ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ರುದ್ರದೇವರು ನನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಒಂದು ಕೆಲಸ ಮಾಡಪ್ಪ, ಏತೇನ ಎಷ್ಟು ಮಾಂ ನಿತ್ಯಂ, ಯಾರು ಈ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನನ್ನನ್ನು ಈ ಶತನಾಮ ಸಂಖ್ಯೆಗಳಿಂದ ಸ್ತೋತ್ರ ಮಾಡ್ತಾರೆ ಅವರಿಗೂ ಕೂಡ ನಾನು ವಿಶೇಷ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳಿ, ಗಚ್ಚದ್ವ ಮಧುನಾ ದೇವಾ ಕಾಲಂ ತಂ ಚತ್ ಕಿಂಚಿತ್ ಪ್ರತೀಕ್ಷತಾಂ, ಕಾಲಂ ಕಂಚಿತ್ ಪ್ರತೀಕ್ಷತಾಂ. ನನಗೆ ಗೊತ್ತು ಈ ಹಿರಣ್ಯಕಶಿಪು ಏನೇನು ತೊಂದರೆ ಮಾಡಿದ್ದಾನೆ, ನನ್ನ ನಾಮೋಚ್ಚಾರಣೆಯನ್ನು ಮಾಡಬೇಡಿ ಅಂತ ನಿರ್ಬಂಧ ಮಾಡಿದ್ದಾನೆ, ಯಜ್ಞಯಾಗಾದಿಗಳನ್ನು ಮಾಡೋದನ್ನೆಲ್ಲ ತಪ್ಪಿಸಿದ್ದಾನೆ, ಹೋಮ ಹವನಾದಿಗಳು ಮಾಡೋದೆಲ್ಲ ತಪ್ಪಿಸಿದ್ದಾನೆ, ಗೊತ್ತು ನನಗೆ. ಇವನನ್ನು ನಾನು ಸಂಹಾರ ಮಾಡ್ತೀನಿ, ಆದರೆ ಕಾಲಂ ಕಂಚಿತ್ ಪ್ರತೀಕ್ಷತಾಂ, ಸ್ವಲ್ಪ ಕಾಲ ನಿರೀಕ್ಷಣೆ ಮಾಡಿರಿ, ಇನ್ನೊಂದು ಸ್ವಲ್ಪ ಕಾಲ ಬರುತ್ತೆ, ನಾನು ತೋರಿಸ್ತೀನಿ. ಯಾವಾಗ ಅಂತ ಕೇಳಿದ್ರೆ ಭಾಗವತದಲ್ಲೂ ಇದೇ ಇದೆ, ಈ ನರಸಿಂಹ ಪುರಾಣದಲ್ಲೂ ಅದೇ ಹೇಳ್ತಾರೆ. ಸ್ವಾಮಿ ಇಷ್ಟೆಲ್ಲ ತಪ್ಪು ಮಾಡಿದ್ದಾನೆ ಹಿರಣ್ಯಕಶಿಪು, ಇವನನ್ನು ನೀನು ಈಗಲೇ ಸಂಹಾರ ಮಾಡ್ಬೋದಲ್ವಾ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಹೌದು, ಈಗ ಇವನು ಸಂಹಾರ ಮಾಡುವಷ್ಟು ತಪ್ಪು ಮಾಡಿದ್ದಾನೆ ಇವನು, ಆದರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾನೆ ಮುಂದೆ. ಇವನು ಒಂದು ದೊಡ್ಡ ತಪ್ಪು ಮಾಡ್ತಾನೆ. ಏನು? ಯದಾಸ್ಯ ತನಯೋ ಧೀಮಾನ್ ಪ್ರಹ್ಲಾದೋ ನಾಮ ವೈಷ್ಣವಃ ತಸ್ಯ ದ್ರೋಹಃ ಯದಾ ದೈತ್ಯಃ ಕರಿಷ್ಯತಿ ಸುರಾಸ್ತದಾ. ಇವನಿಗೆ ಮುಂದೆ ಪ್ರಹ್ಲಾದ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ವೈಷ್ಣವ, ಮಹಾವಿಷ್ಣು ಭಕ್ತ. ಅವನು ಆ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಆ ತನ್ನ ಮಗನಿಗೆ ಈ ದೈತ್ಯ ಇದಾನಲ್ಲ ಹಿರಣ್ಯಕಶಿಪು, ಇವನು ದ್ರೋಹ ಮಾಡ್ತಾನೆ, ನಾನಾ ಶಿಕ್ಷೆಗಳನ್ನು ಕೊಡ್ತಾನೆ, ಅವನನ್ನು ಸಂಹಾರ ಮಾಡೋಕ್ಕೆ ಇವನು ಉದ್ಯುಕ್ತನಾಗುತ್ತಾನೆ. ಆವಾಗ ತದಾ ಹನಿಷ್ಯಾಮಿ ವರೈರ್ಗುಪ್ತಂ, ಇವನಿಗೆಷ್ಟೇ ವರ ಬಂದಿರ್ಬೋದು, ಬ್ರಹ್ಮದೇವರು ಬೇಕಾದಷ್ಟು ವರವನ್ನು ಇವನು ಕೊಟ್ಟಿರ್ಬೋದು. ತದಾ ಹನಿಷ್ಯೆ, ನಾನು ಅವನಿಗೆ ಇವನನ್ನು ನಾನು ಸಂಹಾರ ಮಾಡ್ತೀನಿ. ಅಜೇಯಂ ದೇವದಾನವೈಹಿ, ಇವನನ್ನು ಸೋಲ್ಸಕ್ಕೆ ಯಾರೂ ಆಗೋದಿಲ್ಲ ಅಲ್ವಾ, ನಾನು ಸೋಲಿಸ್ತೀನಿ. ಇತ್ಯುಕ್ತ ವಿಷ್ಣುನಾ ದೇವಯುರ್ನೃಪ, ಹೀಗೆ ಹೇಳಿ
ಒಳ್ಳೆ ತನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ಹೊರಡ್ತಾ ಇದ್ದಾನೆ. ದೇವತೆಗಳು ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೊರಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ, ಇತಿಶ್ರೀ ನರಸಿಂಹ ಪುರಾಣೆ ವಿಷ್ಣೋರ್ ನಾಮ ಸ್ತೋತ್ರಂ ನಾಮ 40 ಅಂದರೆ ರುದ್ರದೇವರು ಭಗವಂತನನ್ನು 100 ಹೆಸರುಗಳಿಂದ, ಆ ಭಗವಂತನ ಹೆಸರುಗಳು ನಮ್ಮ ಹೆಸರುಗಳಂತಲ್ಲ. ಆಚಾರ್ಯರು ಬರೀತಾರೆ, ಸುಧಾದಲ್ಲಿ ಟೀಕಾಕೃತ್ಪಾದರು ಬರೀತಾರೆ, ಭಗವಂತನ ಹೆಸರುಗಳಿಗೆ ನಮ್ಮ ಹೆಸರುಗಳಿಗೆ ವ್ಯತ್ಯಾಸ ಏನು ಅಂದರೆ, ನಮ್ಮ ಹೆಸರು ಸುಮ್ಮನೆ ಐಡೆಂಟಿಫೈ ಮಾಡೋಕ್ಕೆ ಒಂದು ಹೆಸರು ಕೊಟ್ಟಿರ್ತಾರಷ್ಟೇ ನಮಗೆ. ಇದಕ್ಕೆ ಸಾಂಕೇತಿಕ ಅಂತ ಕರೀತಾರೆ. ಅಂದರೆ ಈ ವ್ಯಕ್ತಿಯನ್ನು ಇನ್ಮೇಲೆ ಈ ಹೆಸರಿಂದ ಕರೆಯೋಣ ಅಂತ ಹೇಳಿ ನಮಗೊಂದು ಹೆಸರು ಕೊಟ್ಟಿರ್ತಾರಷ್ಟೇ. ಆ ಹೆಸರಿನಲ್ಲಿರುವ ಗುಣ ನಮ್ಮಲ್ಲಿರಲ್ಲ. ಆದರೆ ಭಗವಂತನಿಗೆ ಹಂಗಲ್ಲ. ಈಗ ನಾರಾಯಣ ಅಂತ ನಾವು ಹೆಸರಿಟ್ಕೋತೀವಿ ಅಂತ ಇಟ್ಕೊಳ್ಳಿ. ನಾರಾಯಣ ಅಂತ ನಮ್ಗೆ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಇನ್ನೊಬ್ಬ ಇರ್ತಾನೆ, ಅವನಿಗೆ ಇವನಿಗೆ ವ್ಯತ್ಯಾಸ ಗೊತ್ತಾಗಲಿ ಅಂತ ಅವನಿಗೊಂದು ಹೆಸರು ಇವನಿಗೊಂದು ಹೆಸರು ಕೊಟ್ಟಿರ್ತಾರೆ ಅಷ್ಟೇ. ಇದಕ್ಕೆ ಸಾಂಕೇತಿಕ ಅಂತ ಕರೀತಾರೆ. ಆದರೆ ಭಗವಂತನ ಹೆಸರುಗಳು ಹಿಂಗಲ್ಲ. ಅವನಿಗೆ ನಾರಾಯಣ ಅಂದರೆ ಗುಣಪೂರ್ಣ ಅಂತ ಅರ್ಥ, ನಾರಾಯಣ ಅಂದರೆ ದೋಷದೂರ ಅಂತ ಅರ್ಥ, ನಾರಾಯಣ ಅಂದರೆ ವೇದ ಪ್ರತಿಪಾದ್ಯ ಅಂತ ಅರ್ಥ, ನಾರಾಯಣ ಅಂದರೆ ವಾಯುದೇವರಿಗೆ ಆಶ್ರಯ ಅಂತ ಅರ್ಥ, ನಾರಾಯಣ ಅಂದರೆ ಮುಕ್ತರಿಗೆ ಆಶ್ರಯ ಅಂತ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನು ನಾರಾಯಣ ಶಬ್ದಕ್ಕೆ ಹೇಳ್ತಾರೆ. ಆ ಎಲ್ಲ ಗುಣಗಳು ಭಗವಂತನಲ್ಲಿದೆ. ಈ ಭಗವಂತನಿಗೆ ನಾರಾಯಣ ಅಂದಾಗ ಅವನ ಅನೇಕ ಗುಣಗಳ ಪರಿಚಯ ನಮಗಾಗತ್ತೆ. ಅದರಂತೆ ಈ ರುದ್ರದೇವರು ಮಾಡಿರ್ತಕ್ಕಂತಹ ಈ ವಿಷ್ಣು ಶತನಾಮ ಸ್ತೋತ್ರದಲ್ಲಿ ಏನೇನು ಭಗವಂತನ ಗುಣಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಿನ್ನೆ ಕೆಲವು ಗುಣಗಳನ್ನು ಚಿಂತನೆ ಮಾಡಿದವು, ಇವತ್ತು ಕೆಲವು ಗುಣಗಳನ್ನು ಚಿಂತನೆ ಮಾಡಿದ್ದೀವಿ. ಈ ಭಗವಂತನಲ್ಲಿ ಈ ಗುಣಗಳಿದೆ ಅಂತ ಅವನ ಹೆಸರು ಹೇಳಿದಾಗ ಆ ಹೆಸರಿನಿಂದ ಈಗ ಶುಚಿ ಶಬ್ದ ಆಗಿರ್ಬೋದು, ಸಾರಥಿ ಶಬ್ದ ಆಗಿರ್ಬೋದು, ಸತ್ಯವಾಸ ಆಗಿರ್ಬೋದು, ಭೂತಾವಾಸ ಆಗಿರ್ಬೋದು, ಗುಹಾವಾಸ ಆಗಿರ್ಬೋದು, ಈ ಎಲ್ಲ ಶಬ್ದಗಳನ್ನು ಉಚ್ಚಾರಣೆ ಮಾಡೋ ಕಾಲಕ್ಕೆ ಈ ಎಲ್ಲ ಗುಣಗಳು ಭಗವಂತನಲ್ಲಿದೆ ಅಂತ ಉಚ್ಚಾರಣೆ ಮಾಡಿದರೆ ನರಸಿಂಹದೇವರು ನಮಗೆ ಬಹಳ ಬೇಗ ಪ್ರೀತರಾಗುತ್ತಾರೆ ಅಂತ ಹೇಳಿ, ಇಂತಹ ನರಸಿಂಹದೇವರ ಅವತಾರದ ಮುಂದಿನ ಕಥೆಯನ್ನು, ಅಂದರೆ ಹಿರಣ್ಯಕಶಿಪು ಮುಂದೇನು ಮಾಡಿದ, ಪ್ರಹ್ಲಾದರಾಜರು ಹೇಗೆ ಅವತಾರ ಮಾಡಿದರು, ಅವರಿಗೆ ಎಷ್ಟು ಶಿಕ್ಷೆಯನ್ನು ಪ್ರಹ್ಲಾದರಾಜರಿಗೆ ಕೊಟ್ಟ, ಈ ಕಥೆಯನ್ನೆಲ್ಲ ನರಸಿಂಹ ಪುರಾಣ ಎಷ್ಟು ಸುಂದರವಾಗಿ ನಿರೂಪಣೆ ಮಾಡಿದೆ. ಅದನ್ನು ನಾಳೆ ದಿವಸ 7 ಗಂಟೆಗೆ ಸರಿಯಾಗಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯಃ ಸರ್ವದೇವೈಕ